ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೋಡಿನ್ ವರ್ಕ್ ಗಾರ್ಡನ್ ಬಗ್ಗೆ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಸೂಪರ್ ಆಗಿದ್ದೀನಿ. ದೇವ್ರ ಮನೆಯೆಲ್ಲ ಹೂವೆಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ, ಸೆಟ್ ಮಾಡಿಟ್ಟಿದ್ದೀನಿ. ಬಟ್ ದೇವ್ರ ಸಾಮಾನೇನು ತೊಳೆಯೋ ಹಾಗಿಲ್ಲ, ಫೋಟೋ ಗಿಟ್ಟೋ ಒರೆಸೋ ಹಾಗಿಲ್ಲ. ನಾನು ಅದೆಲ್ಲ ಒರ್ಸೋಕ್ಕೆ ಹೋಗಿ ದೀಪ ಎಲ್ಲ ಆರೋಗುತ್ತೆ ಅನ್ನೋ ಭಯ ನನಗೆ. ಹಾಗಾಗಿ ಎಲ್ಲ ಹಾಗೆ ಇಟ್ಟಿದ್ದೀನಿ. ದೀಪದಲ್ಲಿರೋ ಹೂವು ಕೂಡ ನಾನು ತೆಗೆಯೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಸ್ವಲ್ಪ ಭಯ, ಆರೋಗ್ಬಿಟ್ರೆ ದೀಪ ಅನ್ನೋ ಥರ. ಅವ್ರು ಬರೋವರೆಗೂ ಆರೋ ಹಾಗಿಲ್ಲ ಅನ್ಬ. ಸ್ವಾಮಿಗಳು ಇವತ್ತು ಬರ್ತಾ ಇದ್ದಾರೆ. ಸೊ ಅವ್ರು ಬಂದಮೇಲೆ ಪ್ರಸಾದ ಹಂಚೋದೆಲ್ಲ ನಾನು ಮುಂದೆ ವಿಡಿಯೋದಲ್ಲಿ ಹಾಕಿರ್ತೀನಿ. ಇದು ಫಸ್ಟ್ ವಿಡಿಯೋ, ಅರ್ಲಿ ಮಾರ್ನಿಂಗ್ ವಿಡಿಯೋ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಕಸ ಗುಡಿಸಿ ಮನೆ ಒರೆಸಿದ್ದೆಲ್ಲ ಆಯಿತು. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ದೇವ್ರ ಮನೆ ಎಲ್ಲ ರೆಡಿ ಆಗಿತ್ತು ಆಲ್ರೆಡಿ ನಿನ್ನೆನೆ. ಸೊ ಇವತ್ತಿನ ಒರೆಸೋ ಹಾಗಿಲ್ಲ, ನೆನ್ನೆನೆಲ್ಲ ಒರೆಸಿಟ್ಬಿಟ್ಟೆ. ಹೊರಗಡೆ ತುಳಸಿ ಮತ್ತು ಹೊಸಲನ್ನು ರೆಡಿ ಮಾಡಿಟ್ಟಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ಅದು. ಯಾವತ್ತೂ ಅಷ್ಟೇ, ಸ್ನಾನ ಮಾಡಿದೆ. ನಾನು ಯಾವತ್ತೂ ಹೊಸಲು ತೊಳೆಯಲ್ಲ, ಸ್ನಾನ ಮಾಡಿದ್ಮೇಲೆ ಹೊಸಲು ತೊಳೆಯೋದು. ಸಿಂಪಲಾಗಿ ರಂಗೋಲಿ ಬಿಟ್ಟಿದ್ದೀನಿ ಸುತ್ತ. ಇಷ್ಟೇ. ನಾವು ಯಜಮಾನ್ರು ಬಂದಮೇಲೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಯಜಮಾನ್ರು ಬಂದಾದಮೇಲೆ ದೀಪ ಹಚ್ಚೋದಕ್ಕೆ ಎಲ್ಲ ಹೂವೆಲ್ಲ ರೆಡಿ ಮಾಡಿ ದೇವರು ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿ ಹಂಚಬೇಕಲ್ವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಸೊ ಅವ್ರಿಗೆಲ್ಲ ಸಪ್ರೇಟ್ ಹಂಚೋದಕ್ಕೋಸ್ಕರ ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ವಿ. ಒಂದು 30 to 40 ಪ್ಯಾಕೆಟ್ಸ್ ನಾವು ರೆಡಿ ಮಾಡ್ಕೊಂಡಿದ್ವಿ. ಸೊ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ನಮ್ಮ ಯಜಮಾನ್ರಿಗೆ. ಫಸ್ಟ್ಲಿ ಫ್ಯಾಮಿಲಿಗಿಂತ ಸೊ ಫ್ರೆಂಡ್ಸ್ಗೆಲ್ಲ ಕೊಡಬೇಕಂತ ಹೇಳಿ ಸಪ್ರೇಟಾಗಿ ಪ್ಯಾಕ್ ಮಾಡಿಕೊಂಡು ಹಾಕ್ಕೊಂಡು ಬಂದ್ವಿ. ಸೊ ಬೇಗನೂ ಆಯಿತು, ಆ ಥರ ಮಾಡಿದ್ರಿಂದ ಈಸಿ ಕೂಡ ಆಯಿತು. ಸೊ ಅವರೆಲ್ಲ ಪ್ಯಾಕ್ ಮಾಡಾದ್ಮೇಲೆ ಎಲ್ಲ ಹಂಚಿ ಬರೋಕ್ಕೆ ಹೊರಟ್ರು. ಅವ್ರು ಹೊರಟ್ಮೇಲೆ ನಾನು ಡಿನ್ನರ್ ರೆಡಿ ಮಾಡೋಣ ಅಂತ ತಗೊಂಡೆ. ಸೊ ನಮ್ಮ ಯಜಮಾನ್ರು ಡೈರೆಕ್ಟಾಗಿ ಫಸ್ಟೇ ಹೇಳಿಬಿಟ್ಟು, ಯಾವುದು ಮಸಾಲೆ ಸಾಂಬಾರು ಏನೂ ಮಾಡಬೇಡಮ್ಮ, ತಿಳಿಯಾಗಿ ಉಪ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡು. ತುಂಬ ದಿನ ಆಯಿತು ಮುದ್ದೆ ತಿಂದು, ಬರೀ ಅನ್ನನೇ ತಿಂತಿದ್ದೀನಿ ಅಂದರು. ಸೊ ಮುದ್ದೆ ಮಾಡಿ ಉಪ್ಪು ನೀರು ಸಾರು ಮಾಡೋಣ ಅಂದ್ಕೊಂಡೆ. ಅವರು ಮಾಲೆ ಹಾಕ್ಕೊಂಡಾಗಿಂದ ಅಲ್ಲೇ ಇರ್ತಾರಲ್ವ ಶೆಡ್ಡಲ್ಲಿ. ಸೊ ಅಲ್ಲಿ ಅನ್ನನೇ ಮಾಡ್ಕೊಳ್ತಾರೆ. ಹಾಗಾಗಿ ಮುದ್ದೆ ಉಪ್ಸಾರು ಮಾಡೋಣ ಸಿಂಪಲ್ಲಾಗಿ ಅಂದ್ಕೊಂಡು ಹೀರೆಕಾಯಿ ಮತ್ತು ಬೀನ್ಸ್ ಕಟ್ ಮಾಡಿಕೊಂಡು ಹೆಸರು ಕಾಳು ಯೂಸ್ ಮಾಡಿಕೊಂಡು ಉಪ್ಸಾರು ಮಾಡ್ತಾಯಿದ್ದೀನಿ. ಹೆಸರು ಕಾಳು ತಗೊಂಡೆ. ಹೆಸರು ಬೇಳೆ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಬೇಳೆ ಫುಲ್ ಮ್ಯಾಶ್ ಆಗುತ್ತಲ್ವ. ಹೆಸರು ಕಾಳು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಂದು ಗ್ಲಾಸಲ್ಲಿ ಸಣ್ಣ ಗ್ಲಾಸ್, ಟೀ ಗ್ಲಾಸ್ ಬರ್ತಲ್ಲ, ಅದರಲ್ಲಿ 3/4 ಗ್ಲಾಸ್ ಹೆಸರು ಕಾಳು ಹಾಕ್ಕೊಳ್ತೀನಿ. ಮಿಕ್ಕಿದಷ್ಟು ಸಾಂಬಾರು ಬೇಳೆ, ಒಂದು ಕಾಲಷ್ಟು ಸಾಂಬಾರು ಬೇಳೆ ಹಾಕ್ಕೊಂಡು ಸೊ ಮಿಕ್ಸ್ ಮಾಡಿಕೊಂಡು ಒಂದು 3-4 ಸರಿ ತೊಳಿತೀನಿ. ಅದರಲ್ಲಿ ಬರೋ ಅಂತಹ ಎಲ್ಲೋಯಿಶ್ ಎಲ್ಲ ಹೋಗೋ ಥರ 3-4 ಸರಿ ತೊಳೆದಾದ್ಮೇಲೆ ಅದು ಕಾಲು ಕೆಳಗಡೆ ಇರಬೇಕು, ಮೇಲೆ ಹೀರೆಕಾಯಿ ಮತ್ತು ಬೀನ್ಸ್ ಇರಬೇಕು. ಯಾಕೆ ಹೇಳಿದ್ರೆ ಕಾಳು ಬೇಯೋಕ್ಕೆ ತುಂಬ ಟೈಮ್ ತಗೊಳತ್ತೆ, ಬಟ್ ಹೀರೆಕಾಯಿ ಬೀನ್ಸ್ ಬೇಯೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ ಅಲ್ವಾ. ಸೊ ಎರಡೂ ಒಟ್ಟಿಗೆ ಹಾಕ್ತಿರೋದ್ರಿಂದ ನಾನು 3-4 ವಿಸಿಲಾದರೂ ಕೂಗಿಸ್ತೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಕಾಳು ಹೇಗೆ ಬೆಂದು ಹೋಗುತ್ತೋ ಹಾಗೆ ಹೀರೆಕಾಯಿ ಮತ್ತು ಬೀನ್ಸ್ ಕೂಡ ಮ್ಯಾಶ್ ಆಗುತ್ತೆ, ಆಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಫಸ್ಟು ಕಾಳು ಮತ್ತು ಬೇಳೆ ಕೆಳಗಡೆ ಹಾಕಿಬಿಟ್ಟು ಮೇಲೆ ಹೀರೆಕಾಯಿ ಬೀನ್ಸ್ ಹಾಕಿ 1 ಟೊಮೆಟೊ ಹಾಕಿ ಉಪ್ಪು ಹಾಕಿ ಕೂಗಿಟ್ಬಿಟ್ಟು ಇವಾಗ ನಾನು ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುದ್ದೆಗೆ ಮೊದಲೇ ರಾಗಿ ಹಸಿಟ್ಟೆಲ್ಲ ತಿರುವಿ ಇಟ್ಕೊಂಡಿದ್ದೆ, ಮೀನ್ಸ್ ಒಂದ್ರಿ ಹಿಡಿಯೋದು ಅಂತಾರಲ್ಲ ಆ ಥರ ತಿರುವಿ ಇಟ್ಕೊಂಡಿದ್ದೆ. ಬಟ್ ನನಗೆ ಲಾಸ್ಟ್ ಟೈಮ್ ಮುದ್ದೆ ಮಾಡಿದಾಗ ಗಂಟು ಫೀಲ್ ಆಯಿತು, ಯಾಕೆ ಅಂತ ಗೊತ್ತಾಗಲಿಲ್ಲ. ಸೊ ಈ ಸರಿ ತುಂಬ ಸಣ್ಣದಿದೆ ಇದು ಜರಡಿ ಬಂದು, ಇದರ ಜರಡಿ ಇಡೋಣ ಇನ್ನೊಂದು ಸರಿ ಅಂತ ಹೇಳಿ ಇನ್ನೊಂದು ಸರಿ ಜರಡಿ ಇಟ್ಟು ಮುದ್ದೆ ಮಾಡಿದೆ. ಲಾಸ್ಟ್ ಟೈಮ್ ನಾನು ತುಂಬ ದೊಡ್ಡ ತೂತಿನ ಜರಡಿ ಇಡ್ತಿದ್ದೆ. ಸೊ ಹಾಗಾಗಿ ಗಂಟು ಆಗ್ತಿದೆ ಅಂತ ಅನ್ನಿಸ್ತು. ಸೊ ಇನ್ನೊಂದು ಸರಿ ಜರಡಿ ಹಿಡ್ದು ಮಾಡೋಣ ಅಂಥೇಳಿ ಜರಡಿ ಇಟ್ಕೊಂಡು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ರಾಗಿ ಹಸಿಟ್ಟು ಆಲ್ಮೋಸ್ಟ್ 15 ಡೇಸಿಂದ ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಅದು ಸ್ವಲ್ಪ ಇಟ್ಟಿದ್ದ ಕಡೆನೇ ಗಂಟು ಆಗಿರ್ಬೋದು. ಹಾಗಾಗಿ ಒಂದು ಸರಿ ಜರಡಿ ಇಟ್ಕೊಂಡು ಹಾಕಿದ್ರೆ ಒಳ್ಳೆಯದು. ನೀರು ಆಲ್ರೆಡಿ ಇಟ್ಟಿದೆ, ಚೆನ್ನಾಗಿ ಕುದ್ಬಿಟ್ಟಿದೆ. ಕುಕ್ಕರ್ ಕೂಡ ವಿಸಿಲ್ ಬಂದಿತ್ತು ಆಲ್ರೆಡಿ. ಒಂದು ಸ್ವಲ್ಪ ಹೊತ್ತು ಹಸಿರಾಕಿ ಮುಚ್ಚಿಬಿಡ್ತೀನಿ. ಅದು ಬರೋ ಟೈಮಿಗೆ ಮತ್ತೆ ರಾಗಿ ಹಸಿಟ್ಟಾಗಿ ಮಾಮೂಲಿ ಎಲ್ಲ ನೀವು ಹೇಗೆ ಮುದ್ದೆ ಮಾಡ್ಕೊಳ್ತೀರೋ ನಾನು ಹಾಗೆ ಸಿಂಪಲಾಗಿ ಮಾಡ್ತೀನಿ. ಬಟ್ ನಮ್ಮ ಯಜಮಾನ್ರಿಗೆ ಮುದ್ದೆ ತೆಳುವಾಗಿದ್ದರೆ ಅವ್ರು ತಿನ್ನಲ್ಲ, ಅವ್ರ ಮುದ್ದೆ ಗಟ್ಟಿ ಇರಬೇಕು. ಬಟ್ ನನಗೆ ತೆಳು ಇರಬೇಕು. ಸೊ ನನಗೋಸ್ಕರ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ, ನಾನು ತಿನ್ನೋದು ಇಷ್ಟೇ ಅಂಥೇಳಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತೀನಿ. ನಾನು ಗಟ್ಟಿಯಾಗೆ ಮಾಡ್ತೀನಿ, ಹೆಚ್ಚಾಗಿ ನೀರು ಹಾಕಿ ತೆಳುವಾಗಿ ಮಾಡೋಕ್ಕೆ ಹೋಗಲ್ಲ. ನಾನು ಇಷ್ಟೆಲ್ಲ ಚೆನ್ನಾಗಿ ಮುದ್ದೆ ತಿರುಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಮದುವೆಗೆ ಮುಂಚೆ ಮುದ್ದೆ ತಿರುಗೋದಂದರೆ ಭಯ ನನಗೆ. ಅಯ್ಯೋ ಮಾಡಲ್ಲ ನಾನು ಅಂತ ಕೂತ್ಕೊಂಡ್ಬಿಡ್ತಾಯಿದ್ದೆ.
ಕಲ್ತ್ಕೊಳ್ಳೋಕ್ಕೂ ಕೂಡ ನಾನು ಇಷ್ಟಪಡ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಇಷ್ಟು ಸರಿ ಹೇಳೋರು, ಕಲ್ತ್ಕೊ ಮದುವೆ ಆದಮೇಲೆ ಬೇಕಾಗತ್ತೆ ಅಂತ. ಕಲ್ತ್ಕೊತಾನೆ ಇರಲಿಲ್ಲ. ಕೊನೆಗೂ ಮದುವೆ ಆದಮೇಲೂ ನಾನು ಕಲ್ತಿರಲಿಲ್ಲ. ಮದುವೆಗೆ ಆಶ್ರ ಟೈಮ್ಗೆ ಮನೆಗೆ ಹೋಗ್ತೀನಿ, ಅವಾಗ ಕಲ್ತ್ಕೊಂಡು ಬರ್ತೀನಿ ಮುದ್ದೆ ಮಾಡೋದನ್ನ. ಸೊ ಆವಾಗಿಂದ ಅಭ್ಯಾಸ ಆಗೋಯಿತು. ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಮುದ್ದೆ ಕಟ್ತೀನಿ. ಸೊ ಮುದ್ದೆ ಎಲ್ಲ ಮಾಡಿ ಹಾಟ್ ಬಾಕ್ಸ್ಗೆ ಎತ್ತಿಟ್ಟಾದಮೇಲೆ ಸಾಂಬಾರು ಕೂಡ ಅದರ ಅಷ್ಟರಲ್ಲೇ ಆಗಿತ್ತಲ್ಲ, ಉಪ್ಪು ನೀರು. ಸೊ ಅದನ್ನು ಬಸ್ಕೊಳ್ತೀನಿ. ಸೆಪ್ರೇಟಾಗಿ ಕಾಳು ಮತ್ತು ನೀರನ್ನ ಬಸ್ಕೊಳ್ತೀನಿ. ಹೆಚ್ಚಾಗಿ ನಾನು ನೀರೇನು ಹಾಕ್ಕೊಂಡಿರಲಿಲ್ಲ, ಒನ್ ಟೈಮ್ಗಲ್ವಾ, ಹಾಗಾಗಿ ನೀರು ಜಾಸ್ತಿ ಹಾಕಿಲ್ಲ. ನೀರು ಜಾಸ್ತಿ ಹಾಕಿದ್ರೂ ಕೂಡ ಕಾಳು ಮತ್ತು ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು 1 ಟೊಮ್ಯಾಟೊ ಹಾಕ್ಕೊಂಡಿದ್ದೆ, ಅದು ಕೂಡ ಮೇಲೆ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಬೆಂದಿತ್ತು. ಕೆಲವ್ರು ಹಾಲೆಲ್ಲ ಹಾಕ್ತಾರೆ ಉಪ್ಪು ನೀರು ಸಾರಿಗೆ. ನನಗೆ ಹಾಲೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಒಂಥರ ಅನಿಸುತ್ತೆ. ಅಂದರೆ ಫಸ್ಟಿಂದ ಅಭ್ಯಾಸ ಇಲ್ವಾ ಅಲ್ಲ, ಹಾಗಾಗಿ ಅಷ್ಟೇ. ಬಟ್ ನಮ್ಮ ಯಜಮಾನ್ರು ತಿಂತಾರೆ. ನಮ್ಮ ಯಜಮಾನ್ರ ಮನೆಯಲ್ಲಿ ನಮ್ಮ ಅತ್ತೆ ಅವರೆಲ್ಲ ಹಾಲು ಹಾಕ್ತಾರೆ. ಬಟ್ ನನಗೆ ಅದು ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಅಲ್ಲಿದ್ದಾಗ ಹಾಲು ಹಾಕಿ ಮಾಡ್ತಾಯಿದ್ದೆ. ಬಟ್ ನಾವು ಸೆಪ್ರೇಟ್ ಬಂದಮೇಲೆ ನನಗೆ ನಮ್ಮ ಯಜಮಾನ್ರಿಗೆ ಇಬ್ಬರೇ ಅಲ್ವಾ, ಸೊ ನಾವು ಹಾಲು ಹಾಕ್ಕೊಳ್ಳಲ್ಲ, ಹಾಗೆ ಮಾಡ್ಕೊಳ್ತೀನಿ. ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಲು ಹಾಕ್ಕೊಂಡ್ರೆ ಟೊಮೊಟೊ ಹಾಕ್ಕೋಬಾರ್ದು. ಹಾಲು ಹಾಕಿದಾಗ ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾರೆಲ್ಲ ಒಡೆದೋಗಿರೋ ಥರ ಫೀಲಿಂಗ್ ಬರುತ್ತೆ, ಅಷ್ಟು ಟೇಸ್ಟ್ ಕೊಡಲ್ಲ. ಸೊ ಅದಾದಮೇಲೆ ಇಟ್ಕೊಂಡಿದ್ನಲ್ವ ಕಾಳು ಮತ್ತು ತರಕಾರಿ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳಿ 1 ಹೋಲ್ ಈರುಳ್ಳಿ ತೊಗೊಂಡು ಸ್ವಲ್ಪ ಏನು ಬೇಕು ಒಗ್ಗರಣೆಗೆ 2 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಬೇರೆ ಏನೂ ಹಾಕಿಲ್ಲ, ಕಾಯಿ ತುರಿನೂ ಹಾಕಿಲ್ಲ. 1 ಟೈಮ್ ಅಲ್ವಾ, ಇವಾಗ ಕಾಯಿ ಹೊಡೆದ್ರೆ ಮತ್ತೆ ಬೆಳಗ್ಗೆ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಕಾಯಿ ಅದು ವೇಸ್ಟ್ ಆಗುತ್ತೆ. ಸೊ 1 ಟೈಮ್ಗೆ ಏನು ಅಂದ್ಬಿಟ್ಟು ಕಾಯಿ ನಾನು ಹೊಡೆಯೋಕ್ಕೆ ಹೋಗಲಿಲ್ಲ, ಹಾಗೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡೆ. ಸೊ ಇಷ್ಟೇ, ಒಗ್ಗರಣೆ ಹಾಕಿದ್ಮೇಲೆ ಮುಗೀತು ನನ್ನ ಅಡುಗೆ. ಇವತ್ತು ಡಿನ್ನರ್ ರೂಟೀನ್ ತೋರಿಸಿದ್ದೀನಿ. ಹೇಗಿದೆ ಈ ವಿಡಿಯೋ, ಹೇಗಿದೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ವಿಡಿಯೋಸ್ ಇನ್ನು ಮುಂದೆ ಬೇಕು ಅಂತ ಹೇಳಿದ್ರೆ, ಅಂದರೆ ನೋಡೋಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದರಿಂದ ನಿಮಗೆ ನನ್ನ ವಿಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, see you soon in the next vlog and thank you for watching my video. Don't forget to subscribe and bye, see you soon.